ಬೆಳಗಾವಿಯಲ್ಲಿ ಎಂಎಲ್ಎ ಪಿಎ ಲಂಚಾವತಾರ ಬಟಾಬಯಲಾಗಿದೆ. ಹಲ್ಚಲ್ ಎಬ್ಬಿಸಿದೆ ಬಿಜೆಪಿ ಶಾಸಕನ ಪಿಎ ಲಂಚದ ಆಡಿಯೋ. ಶಿರೋಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ ಗುರವ್ ಬಳಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರುವಂತಹ ಶಾಸಕ ವಿಠಲ್ ಹಲ್ಗೆರೆಯ ಪಿಎ ಶೇಕಡಾ 25ರಷ್ಟು ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 20 ಲಕ್ಷ ಅನುದಾನಕ್ಕೆ ಗುರುರಾಜ್ ಚರ್ಕಿಯಿಂದ ಲಂಚಕ್ಕೆ ಬೇಡಿಕೆ ನೀಡಲಾಗಿದೆ. ಗ್ರಾಮ ಪಂಚಾಯಿತಿಯ ಹಣವನ್ನ ಅಂದ್ರೆ ಅನುದಾನವನ್ನ ಬಿಡುಗಡೆ ಮಾಡುವಂತಹ ವಿಚಾರದಲ್ಲಿ ಶೇಕಡಾ 25ರಷ್ಟು ಅನುದಾನವನ್ನು 25ರಷ್ಟು ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕೊಡ್ತಾರೆ. ಶ್ರೀಕಾಂತ್, ಏನದು ಲಂಚದ ಬೇಡಿಕೆ? ಯಾವ ಕಾರಣಕ್ಕಾಗಿ ಲಂಚವನ್ನ ಕೇಳಿದ್ದು? ಎಷ್ಟು ಹಣವನ್ನ ಕೇಳಿದ್ರು? ಯಾವಾಗಿನ ವಿಡಿಯೋ ಇದು? ನೋಡಿ ಜಗದೀಶ್, ಇದು ಏನಂತಂದರೆ ಖಾನಾಪುರ ತಾಲೂಕಿನ ಶಿರೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿ ಏನು ಹಣ ಮಂಜೂರಾಗಿತ್ತು 20 ಲಕ್ಷ ರೂಪಾಯಿ, ಅದಕ್ಕೆ ಏನಂತಂದರೆ 25% ಲಂಚವನ್ನು ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಖುದ್ದು ಏನಂತಂದರೆ ಅಲ್ಲಿಯ ಸ್ಥಳೀಯ ಶಾಸಕರಾಗಿರುವಂಥ ವಿಠಲ್ ಹಲ್ಗೇಕರ್ ಅವರ PA ವಿರುದ್ಧವೇ ಈಗ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಸಹಜವಾಗಿ ಈ ಆಡಿಯೋ ಏನಿದೆ, ಈ ಆಡಿಯೋ ಈಗ ಭಾಳಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಹಲ್ಚಲನ್ನು ಎಬ್ಬಿಸಿರುವಂಥದ್ದು. ಯಾಕಂತಂದರೆ ಶಾಸಕರ PA ಆಗಿದ್ದುಕೊಂಡು ಏನು ಗುರುರಾಜ್ ಇದ್ದಾರೆ, ಅವರು ಏನಂತಂದರೆ ಅಲ್ಲಿರ್ತಕ್ಕಂಥ ಶಿರೋಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿರುವಂಥ ಕೃಷ್ಣ ಗುರವ್ ಅವರಿಗೆ ಏನಂತಂದರೆ 25% ಏನಂತಂದರೆ ಲಂಚವನ್ನು ನೀವು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿರುವಂಥ ಆಡಿಯೋ ಏನಿದೆ, ಆಡಿಯೋ ಸಂಭಾಷಣೆ ಏನಿದೆ, ಇದು ಏನಂತಂದರೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಶಾಸಕರ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದರೆ ವಿಠಲ್ ಹಲ್ಗೇಕರ್ ಅವರ ವಿರುದ್ಧ ಕೇವಲ ಒಂದು ಗ್ರಾಮ ಪಂಚಾಯಿತಿ ವಿಚಾರ ಮಾತ್ರ ಅಲ್ಲ, ಬೇರೆ ಬೇರೆ ಇಲಾಖೆಗಳಿಂದಲೂ ಸಹ ಏನಂತಂದರೆ ಇವರ PAಗಳ ಮೂಲಕ ಏನಂತಂದರೆ 25% ಏನಂತಂದರೆ ಲಂಚವನ್ನು ವಸೂಲಿ ಮಾಡ್ತಾ ಇದ್ದಾರೆ. 25ರಷ್ಟು ಅಂದರೆ ಯಾವುದೇ ಒಂದು ಹಣವನ್ನು ಮಂಜೂರಿ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ 20% ಏನಂತಂದರೆ ಮುಂಚಿತವಾಗಿ ಏನಂತಂದರೆ ಶಾಸಕರಿಗೆ ತಂದು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅವರ ಏನು ಆಪ್ತರ ಮೂಲಕ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಈ ಆಡಿಯೋ ಏನು ಬಿಡುಗಡೆ ಆಗಿದೆ, ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಏನಂತಂದರೆ ಕೃಷ್ಣ ಗುರವ್ ಅಂದರೆ ಶಿರೋಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ ಗುರವ್ ಹಾಗೇನೆ ಶಾಸಕರ PA ಅಧಿಕೃತ PA ಆಗಿರುವಂಥ ಗುರುರಾಜ್ ಏನಿದ್ದಾರೆ, ಇಬ್ಬರ ನಡುವೆ ನಡೆದಂಥ ಸಂಭಾಷಣೆ ಸುಮಾರು 6 ನಿಮಿಷಗಳ ಕಾಲ ಈ ಒಂದು ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯನ್ನು ಮುಂದಿಟ್ಕೊಂಡು ಶಾಸಕರ ವಿರುದ್ಧವೇ ಏನಂತಂದರೆ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ ಗುರವ್ ಅವರು ಈಗ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಅವರಿಬ್ಬರು ಸಹ ಏನಂತಂದರೆ ಮರಾಠಿ ಭಾಷೆಯಲ್ಲಿ ಮಾತನಾಡಿದಂಥ ಆಡಿಯೋ ಏನಿದೆ, ಈಗ ಇಡೀ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಭಾಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಜಗದೀಶ್.